ಎಲ್ಲರಿಗೂ ನಮಸ್ಕಾರ. ತುಂಬಾ ಜನ ನನಗೆ ಕಮೆಂಟ್ ಆಗ್ತಿದ್ದೀರಾ ಬೆಳಗ್ಗೆನೆ, ಬ್ರೋ ಏನಾಯ್ತು ಬ್ರೋ, ಇದ್ದಿದ್ದಂಗೆ ನೋಡಿದ್ರೆ ಬೈಕ್ ಟ್ಯಾಕ್ಸಿ ಬಿಟ್ಬಿಟ್ಟಿದ್ದಾರೆ, ಏನು ಕತೆ, ಇದ್ರ ಬಗ್ಗೆ ಏನ್ ಅಪ್ಡೇಟ್ ಇದೆ ತಿಳಿಸ್ಕೊಡಿ ಅಂತ ಅಂದ್ಬಿಟ್ಟು ತುಂಬಾ ಜನ ನನಗೆ ಕಮೆಂಟ್ ಆಗ್ತಿದ್ದೀರಾ. ಸೊ ನಾನ್ ಒಂದೇ ಮಾತಲ್ಲಿ ಹೇಳ್ಬೇಕು ಅಂತ ಅಂದ್ರೆ, ಇದ್ರದ್ದು ಇನ್ನೂ ಡಿಸಿಷನ್ ಕರೆಕ್ಟ್ ಆಗಿ ಬಂದಿಲ್ಲ. ನಾನು ನೋಡ್ದಂಗೆ ನಾನು ಕೆಲವೊಂದ್ ಕಡೆ ಕೆಲವೊಂದು ವಿಡಿಯೋ ಆಗಿರ್ಲಿ, ಕೆಲವೊಂದು ಆರ್ಟಿಕಲ್ ಆಗಿರ್ಲಿ, ಕೆಲವೊಂದು ಪೇಪರ್ ಇದರೆಲ್ಲ ನೋಡಿದ ಪ್ರಕಾರವಾಗಿ ಅದ್ರಲ್ಲಿ ಹೇಳಿರೋದು ಮುಂದಿನ ಹೈರಿಂಗ್ ಡೇಟ್ಗೆ ಅಂತ ಅಂದ್ರೆ 22 ಸೆಪ್ಟೆಂಬರ್ಗೆ ಮುಂದೂಡಿದ್ದಾರೆ ಅಂತ ಅಂದ್ಬಿಟ್ಟು. ಇಲ್ಲೇನಾಗ್ಬಿಟ್ಟಿದೆ ಅಂತಂದ್ರೆ ಅಪ್ಲಿಕೇಶನ್ ಅಲ್ಲಿ ಆಲ್ರೆಡಿ ಬುಕಿಂಗ್ ತಗೊಂತಾ ಇದ್ದಾರೆ, ಬರ್ತಿದೆ. ಅದ್ರ ಜೊತೆಗೆ ಬುಕ್ ಮಾಡ್ತಿದ್ದಾರೆ, ಡ್ಯೂಟಿಗಳು ಬರ್ತಿದೆ ಅಂತೆಲ್ಲ ಹೇಳ್ತಿದ್ರು. ಸೊ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಬೈಕ್ ಟ್ಯಾಕ್ಸಿ ಮಾಡೋದಿಲ್ಲ, ನಾನು ಮಾಡೋದು ಬಂದು ಆಟೋ ಓಡಿಸೋದ್ರಿಂದಾಗಿ. ಸೊ ನನಗೆ ಎಷ್ಟು ಡೀಟೇಲ್ಸ್ ಗೊತ್ತಿದೆ ಅಷ್ಟು ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸಕ್ಕೆ ಟ್ರೈ ಮಾಡ್ತೀನಿ. ಸೊ ಮೇನ್ ಆಗಿ ಎಲ್ಲರಿಗೂ ಅಂದ್ರೆ ಮೇನ್ ಆಗಿ ನಮ್ ಆಟೋ ಡ್ರೈವರ್ಗಳು ತಲೆ ಕೆಡ್ಸ್ಕೊಂಡಿರೋದು ನಾನು ಹೇಳ್ತೀನಿ, ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಯಾವ್ದು ಕೂಡ ಕರೆಕ್ಟ್ ಆಗಿ ಒಂದು ಡಿಸಿಷನ್ ಬಂದಿಲ್ಲ, ಆಯ್ತಾ. ಎಷ್ಟು ವಾದ ವಿವಾದಗಳು ನಡೆದಿದೆ. ಅದರಲ್ಲಿ ಅವ್ರು ಹೇಳಿರೋದೇನಂತ ಅಂದ್ರೆ, ಇವಾಗ ಆಟೋ ಆಗಿರ್ಲಿ, ಟ್ಯಾಕ್ಸಿ ಇದು ಕ್ಯಾಬ್ ಆಗಿರ್ಲಿ, ಟ್ಯಾಕ್ಸಿ ಏನಿದೆ ಕ್ಯಾಬ್ ಟ್ಯಾಕ್ಸಿಗಳೆಲ್ಲ ಆಗಿರ್ಲಿ, ಅದೇ ತರನೇ ಈಕ್ವಲ್ ಆಗಿ ಆರ್ಟಿಕಲ್ 14 ಪ್ರಕಾರ ಬೈಕ್ ಟ್ಯಾಕ್ಸಿ ಕೂಡ ಈಕ್ವಾಲಿಟಿ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ವಾದ ಮಣ್ಣೆ ಆಗಿರೋದು. ಸೊ ಇವಾಗ ಏನಾಗ್ತಿದೆ ಅಂತಂದ್ರೆ, ತುಂಬಾ ಜನ ಇಲ್ಲಿ ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಸರಿನಾ, ಒಂದ್ ಕಡೆ ಬಂದು ಇವರು ಆಟೋದವ್ರು ಕೂಡ ಒಂದು ಪ್ಯಾನಿಕ್ ಸಿಚುವೇಶನ್ ತರ ಕ್ರಿಯೇಟ್ ಮಾಡ್ಕೊತಾ ಇದ್ದಾರೆ. ಅದ್ರ ಜೊತೆಗೆ ಬೈಕ್ ಟ್ಯಾಕ್ಸಿ ಯಾರು ಓಡಿಸ್ತಾರೆ ಅವರು ಕೂಡ ಇನ್ಮೇಲೆ ಮಾಡ್ಬೋದು ಅಂತ ಅಂದ್ಬಿಟ್ಟು ಕರೆಕ್ಟ್ ಆಗಿ ಇದಕ್ಕೆ ಡಿಸಿಷನ್ ಆಗ್ಲಿ, ಅಂದ್ರೆ ಇದು ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಬಂದಿಲ್ಲ. ಸೊ ಹಾಗಾಗಿ ನಾನು ಹೇಳೋದೇನು ಅಂತ ಅಂದ್ರೆ, ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಆಟೋದವರು ಆಟೋ ಆರಾಮಾಗಿ ಓಡಿಸ್ಕೊಳ್ಳಿ, ಅದ್ರದ್ದು ಏನಿದೆ ಡೀಟೇಲ್ಸ್ ಗೊತ್ತಾಗುತ್ತೆ. ಸೊ ಇವರು ಇವಾಗ ಸಡನ್ ಆಗಿ ಹಿಂಗೆ ಅಪ್ಲಿಕೇಶನ್ ಅಲ್ಲಿ ತೋರಿಸ್ತಿದೆ ಆಯ್ತು ಅಂತ ಹೇಳ್ತಿದ್ರಲ್ಲ. ಸೊ ನಾನು ಹೇಳೋದೇನಂತಂದ್ರೆ, ಇವಾಗ ತುಂಬಾ ದಿನ 1 ತಿಂಗಳು ಮುಂದೂಡಿದ್ದಾರೆ. ಇನ್ನೇನಾದ್ರೂ ಇವರು ಪ್ಲಾನ್ ಮಾಡ್ತಿರೋದು, ಈ ಯಾರೆಲ್ಲ ಈ ಬೈಕ್ ಟ್ಯಾಕ್ಸಿ ನಡೆಸುವಂತಹ ಈ ಅಗ್ರಿಗೇಟರ್ ಕಂಪನಿ ಇದಾರೆ, ಅವ್ರು ಅನ್ಕೊಂಡಿರ್ತಾರೆ ತುಂಬಾ ದಿನ ಹಿಂಗೆ ಬಿಟ್ಬಿಟ್ರೆ ಏನಾಗ್ಬಿಡುತ್ತೆ, ಮುಂದಿನ ದಿನ ಕಸ್ಟಮರ್ನ ಕಳ್ಕೊಂಡ್ಬಿಡ್ತೀವಿ, ಆ ಕಸ್ಟಮರ್ನ ಕಳ್ಕೊಳಂಗಿಲ್ಲ, ರೈಡರ್ಸ್ನ ಕೂಡ ಕಳ್ಕೊಂಡ್ಬಿಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಏನಾಗುತ್ತೆ ನೋಡೋಣ ಅಂದ್ರೆ, ಒಂದು ಸ್ಟಾರ್ಟ್ ಮಾಡೋಣ. ಏನಾಗುತ್ತೆ ಮಾಡೋರು ಮಾಡ್ಲಿ, ಬಿಡೋರು ಬಿಡ್ಲಿ, ಕಸ್ಟಮರ್ಗು ಒಂಥರ ನಾವು ಕಸ್ಟಮರು ಮತ್ತೆ ರೈಡರ್ನ ಕೂಡ ಜೊತೆಗೆ ಇಟ್ಕೊಂಡಂಗ ಆಗುತ್ತೆ. ಇಲ್ಲಾಂದ್ರೆ ಅವ್ರು ಬಿಟ್ಟು ಹೋಗ್ಬಿಡುತ್ತೆ ಅನ್ನೋದು ಅವ್ರಿಗೂ ಕೂಡ ಒಂದು ಭಯ ಇದೆ. ಮತ್ತೆ ಆ ರೀಸನ್ ಇಂದ ಏನ್ ಮಾಡ್ತಿದ್ದಾರೆ, ಇವಾಗ ಅಪ್ಲಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ ಒಂದು ಲೆಕ್ಕಾಚಾರದಲ್ಲಿ ಏನಂತಂದ್ರೆ, ಒಂದು ಇದಾಗ್ಲಿ ಅಂದ್ರೆ, ಇವಾಗ ಮುಂಚೆ ಎಲ್ಲ ಜಾಯಿನ್ ಮಾಡ್ಬೇಕಾದ್ರೆ ಜಾಯಿನಿಂಗ್ ಬೋನಸ್ ಆಮೇಲೆ ಈ ತರ ಎಲ್ಲ ಕೊಡ್ತಿದ್ರಲ್ವಾ, ಇವಾಗ ಮತ್ತೆ ಅದನ್ನ ಮಾಡಕ್ ಆಗೋದಿಲ್ಲ ಇವರು. ಅದಕ್ಕೋಸ್ಕರ ಎಲ್ಲಿ ಅವ್ರು ಕಷ್ಟಪಟ್ಟು ಇವಾಗ ಇಷ್ಟು ರೈಡರ್ಸ್ನೆಲ್ಲ ಜೋಡಿಸಿದ್ದಾರೆ, ಅವ್ರನ್ನ ಒಂದು ಟ್ರ್ಯಾಪ್ ಮಾಡಿದ್ದಾರೆ ರೈಡರ್ಸ್ಗಳನ್ನ. ಆ ರೀಸನ್ ಇಂದ ಅವ್ರು ಬಿಟ್ಟು ಹೋಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವಾಗ ಅವರು ಸಡನ್ ಆಗಿ ಒಂದು ಮಾಡಿದ್ದಾರೆ. ಇವ್ರು ಹೆಂಗೆ ಅಂದ್ರೆ, ನೋಡಿ ತಮಾಷೆ ನೋಡೋಣ, ಆಗೋದಾಗ್ಲಿ ನೋಡೋಣ, ಏನಾಗುತ್ತೆ ನೋಡೋಣ. ಅದಾದ್ಮೇಲೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಏನ್ ಎಷ್ಟೊತ್ ಬೇಕು ಒಂದು ಅಪ್ಲಿಕೇಶನ್ ಅಲ್ಲಿ ಆಪ್ಷನ್ ಆಫ್ ಮಾಡಕ್ಕೆ ಯಾರು ಅನ್ಭವಿಸೋರು ಯಾರೋ ತಾನೇ ಅನ್ಭವಿಸ್ತಾರೆ. ಸೊ ಯಾಕೆ ತಲೆ ಕೆಡಿಸ್ಕೋಬೇಕು ಅನ್ನೋ ರೀಸನ್ ಅಲ್ಲಿ, ಸರಿನಾ, ಈ ತರನೇ ಮಾಡ್ಕೊಂಡು ಇವರು ಇವಾಗ ಬೈಕ್ ಟ್ಯಾಕ್ಸಿ ಅನ್ನೋ ಅಂದ್ರೆ ಅಪ್ಲಿಕೇಶನ್ ಅಲ್ಲಿ ಅವೈಲೇಬಿಲಿಟಿ ಮಾಡಿದ್ದಾರೆ. ಸೊ ನಾನ್ ನೋಡ್ದಂಗೆ ಯಾರು ಕೂಡ ಡ್ಯೂಟಿ ಮಾಡ್ತಾ ಇಲ್ಲ. ರೀಸನ್ಗಳು ಬಂದು ಕೊಟ್ಟಿರೋದು ಟ್ರಾಫಿಕ್ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು. ಆತರ ಏನಿಲ್ಲ, ನಾರ್ಮಲ್ ಆಗಿ ಏನು ಒಬ್ಬೊಬ್ರು ಒಂದೊಂದ್ ತರ ಅಂದ್ರೆ ಅವ್ರದ್ದು ಟ್ರಾವೆಲ್ ಟೈಮ್ ನೋಡ್ಕೊಂಡು ಇವಾಗ ಅವ್ರದ್ದು ದಾರಿನ ಹುಡ್ಕೋಬಿಟ್ಟಿದ್ದಾರೆ. ಸೊ ಯಾರು ಜಾಸ್ತಿ ಏನು ಇಲ್ಲಿ ತಲೆ ಕೆಡ್ಸ್ಕೊಂತ ಇಲ್ಲ. ಮೇನ್ ಆಗಿ ಟ್ರಾಫಿಕ್ ಆಗ್ತಿರೋದು ಏನಕ್ಕೆ ಅಂತಂದ್ರೆ, ರೋಡ್ಗಳು ಸರಿ ಇಲ್ಲ ಬೆಂಗಳೂರಲ್ಲಿ. ಸೊ ಆ ರೀಸನ್ ಇಂದ ಟ್ರಾಫಿಕ್ ಆಗ್ತಿರೋದು. ಅದಲ್ದಿರ ಬೈಕ್ ಟ್ಯಾಕ್ಸಿ ನಿಂತೋಗಿದ್ದಕ್ಕೆ ಅಂತ ಏನಿಲ್ಲ, ನನ್ನ ಅನಿಸಿಕೆ ಪ್ರಕಾರ, ಆಯ್ತಾ. ಸೊ ಇವಾಗ ಏನಂತಂದ್ರೆ, ಈ ಕಂಪ್ನಿಯವರು ಯಾವ್ದೇ ಕಾರಣಕ್ಕೂ ಈ ರೈಡರ್ಸ್ ಗಳನ್ನ ಬಿಡಕ್ ರೆಡಿ ಇಲ್ಲ. ಈ ಕಸ್ಟಮರ್ ಕೂಡ ಮೆಲ್ಲೆ ಮರಿತಾ ಇದ್ದಾರೆ. ಸೊ ಅವ್ರು ಕೂಡ ಒಂದ್ಸತಿ ಮರ್ತೋದ್ರೆ, ಇವಾಗ ಕಸ್ಟಮರ್ ಕೂಡ ಅವರು ಆಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ, ಇಷ್ಟಿಷ್ಟು ದುಡ್ಡು ಕೊಟ್ಟು ಒಂದೊಂದು ಒಂದ್ ರೈಡ್ ತಗೊಂಡ್ರೆ ಒಂದ್ ಇಷ್ಟು ಪರ್ಸೆಂಟೇಜ್ ನಿಮ್ಗೆ 30 ರೂಪಾಯಿ, 40 ರೂಪಾಯಿ, 50 ರೂಪಾಯಿ ಕಮ್ಮಿಯಲ್ಲಿ ಹೋಗ್ಬೋದು ಅಂತ ಅಂದ್ಬಿಟ್ಟು ಅವ್ರಿಗೂ ಕೂಡ ಇವ್ರು ಅಕ್ವಿಸಿಷನ್ ಮಾಡಕ್ಕೋಸ್ಕರ ದುಡ್ಡನ್ನ ಖರ್ಚು ಮಾಡಿದ್ದಾರೆ. ಬೈಕ್ ಟ್ಯಾಕ್ಸಿ ಬಳಸಿ ಒಂದ್ 30-40 ರೂಪಾಯಿ ನಮ್ ಕಡೆಯಿಂದ ನಿಮ್ಗೆ ಫ್ರೀ ಆಗಿ ಕಮ್ಮಿ ಮಾಡ್ಕೊಡ್ತೀವಿ, ಡಿಸ್ಕೌಂಟ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ತುಂಬಾ ಕಸ್ಟಮರ್ಗಳನ್ನ ಇವರು ಪ್ಲಾನ್ ಮಾಡ್ಕೊಂಡು ಈ ತರ ಒಂದು ಪ್ಲಾನ್ ಮಾಡಿ ಅಕ್ವಿಸಿಷನ್ ಮಾಡಿದ್ರಿಂದಾಗಿ ಇವ್ರಿಗೆ ಲಾಸ್ ಆಗ್ತಾ ಬರುತ್ತೆ. ಸೊ ಇವಾಗ ತುಂಬಾ
ಟೈಮ್ ಹೋಗ್ತಾನೆ ಇದೆ. ಆಲ್ರೆಡಿ ಮೋಸ್ಟ್ಲಿ ನನ್ಲೆ ನೋಡ್ದಂಗೆ ಒಂದ್ 2-3 ತಿಂಗಳು ಆಗ್ತಾ ಬಂತೇನೋ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿ. ಇವಾಗ ಕಸ್ಟಮರ್ ಕೂಡ ಜನಗಳು ಆಗಿರ್ಲಿ ಇವಾಗ ಇದರಿಂದ ದೂರ ಆಗ್ತಿದಾರೆ. ಬುಡಪ್ಪ ಏನ್ ಯಾವಾಗ ನೋಡಿದ್ರು ಗಲಾಟೆ ಆಗಿರ್ಲಿ, ಆಮೇಲೆ ಏನ್ ಇದೊಂದು ತಲೆನೋವು ಅನ್ಕೊಂಡು ಬೇರೆ ಬೇರೆ ಕೆಲಸ ಕಡೆಗೆ, ಬೇರೆ ಬೇರೆ ಟ್ರಾನ್ಸ್ಪೋರ್ಟೇಶನ್ ವ್ಯವಸ್ಥೆ ಕಡೆಗೆ ಕಸ್ಟಮರ್ ಕೂಡ ಹೋಗ್ತಿದ್ದಾರೆ. ಸೊ ಆ ರೀಸನ್ ಇಂದ ಇವ್ರಿಗೆ ಅದು ಸಹಿಸಕ್ ಆಗ್ತಿಲ್ಲ. ಯಾಕಂದ್ರೆ ಇವಾಗ ಕಸ್ಟಮರ್ನ ಆಕ್ವಿಸಿಷನ್ ಮಾಡಕ್ಕೋಸ್ಕರನೇ ತುಂಬಾ ದುಡ್ಡನ್ನ ಸುರಿದ್ಬಿಟ್ಟಿದ್ದಾರೆ. ಇವಾಗ ಹೋಯ್ತು ಅಂತಂದ್ರೆ ಮತ್ತೆ ಅವ್ರಿಗೆ ಅಷ್ಟೇ ದುಡ್ಡು ಮತ್ತೆ ಖರ್ಚು ಮಾಡ್ಬೇಕಾಗುತ್ತೆ. ಸೊ ನನ್ ಕೇಳೋದಾದ್ರೆ ಬೈಕ್ ಟ್ಯಾಕ್ಸಿ ಸಂಪೂರ್ಣವಾಗಿ ಬ್ಯಾನ್ ಆಗ್ಬಿಡತ್ತ ಅಂತಂದ್ರೆ ಇಲ್ಲ. ನಾನು ಹಳೆ ಯಾವ ವಿಡಿಯೋದಲ್ಲಿ ಕೂಡ ನಿಮ್ಗೆ ಹೇಳಿಲ್ಲ ಇದು ಬರೋದೇ ಇಲ್ಲ, ಇನ್ ಮುಗ್ದೇ ಹೋಯ್ತು ಅಂತ ನಾನು ಯಾವತ್ತೂ ಹೇಳಿಲ್ಲ. ಯಾವುದೇ ನಂದು ಹಳೆ ವಿಡಿಯೋ ಬೈಕ್ ಟ್ಯಾಕ್ಸಿ ಬಗ್ಗೆ ನಾನು ಮಾಡಿರುವಂತ ವಿಡಿಯೋದಲ್ಲೂ ಕೂಡ ನೀವು ನೋಡ್ಬೋದು. ಇವಾಗ ಸದ್ಯಕ್ಕೆ ಬ್ಯಾನ್ ಆಗಿರ್ಬೋದು, ಬಟ್ ಬರುತ್ತೆ. 1 ವರ್ಷ ಆಗ್ಬೋದು, 6 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು, ಬರುತ್ತೆ ಅಂತಾನೆ ಹೇಳಿರೋದು. ಬಟ್ ಏನಂತಂದ್ರೆ ಅದಕ್ಕೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡ್ಕೊಂಡು ಬರ್ತಾರೆ. ಸೊ ಇಲ್ಲಿ ಕೂಡ ಸ್ಟಾರ್ಟಿಂಗ್ ಇಂದಾನು ಅದೇನೆ ಹೇಳ್ಕೊಂಡ್ ಬಂದಿರೋದು. ಸಂಘ ಸಂಘಟನೆ, ಆಟೋ ಸಂಘ ಸಂಘಟನೆ ಆಗಿರ್ಲಿ, ಕ್ಯಾಬ್ ಸಂಘ ಸಂಘಟನೆಯವರಾಗಿರ್ಲಿ, ಆಟೋಗೊಂದು ರೂಲ್ಸು ಅಂದ್ರೆ ಯೆಲ್ಲೋ ಬೋರ್ಡ್ ಅವ್ರಿಗೊಂದು ರೂಲ್ಸು, ಈ ವೈಟ್ ಬೋರ್ಡ್ ಅಲ್ಲಿ ಮಾಡುವಂತ ಗಾಡಿಗಳಿಗೊಂದು ರೂಲ್ಸ್ ಮಾಡಬೇಡಿ, ಇಲ್ಲ ಎಲ್ಲಾರನ್ನ ಈಕ್ವಲಾಟಿ ಆಗಿ ಮಾಡಿ ಅಂತ ಅಂದ್ಬಿಟ್ಟು ಅದೇ ತರಾನೇ ಏನು ನಿನ್ನೆ ದಿವಸ ಬಂದಿದೆ. ಆಗಸ್ಟ್ 20ನೇ ತಾರೀಕು ಬಂದಿರುವಂತಹ ಅಪ್ಡೇಟ್ ಅಲ್ಲಿ ಅಂದ್ರೆ ಕೋರ್ಟ್ ಇದ್ರಲ್ಲೂ ಕೂಡ ಈಕ್ವಾಲಿಟಿ ಕಾಲಮ್ 14ರ ಪ್ರಕಾರ ಅವ್ರು ಹೇಳ್ತಿರೋದೇನಂತಂದ್ರೆ ಎಲ್ಲರಿಗೂ ಈಕ್ವಲ್ ಆಗೇನೆ ನೋಡ್ಬೇಕು, ಈಕ್ವಲ್ ಆಗೇನೆ ಅವ್ರಿಗೆ ಸಮತೋಲನವಾಗಿ ಎಲ್ಲರಿಗೂ ಕೂಡ ಅವಕಾಶ ಇದೆ ದುಡಿಯಲಿಕ್ಕೆ. ಹಾಗೆ ಎಲ್ಲರಿಗೂ ಕೂಡ ಒಂದೇ ತರಾನೇ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ. ಆ ಲೆಕ್ಕಾಚಾರದಲ್ಲಿ ನಾನು ಅನ್ಕೊಂಡಿದ್ದೀನಿ ಈ ಕಂಪ್ನಿ ಅಗ್ರಿಗೇಟರ್ ಕಂಪ್ನಿಯವರು ಮೋಸ್ಟ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಬೈಕ್ ಟ್ಯಾಕ್ಸಿ ಅನ್ನೋ ಆಪ್ಷನ್ನ. ನೋಡೋಣ, ಇದ್ರದ್ದು ಕರೆಕ್ಟಾಗಿ ನಮಗೂ ಕರೆಕ್ಟಾಗಿ ಇನ್ಫಾರ್ಮೇಶನ್ ಇಲ್ಲದೆ ಕಾರಣದಿಂದಾಗಿ ನಾವು ಕೂಡ ಏನೇನೋ ಮಾತಾಡಿದ್ರೆ ತಪ್ಪು ಆಗುತ್ತೆ. ಇನ್ನೂ 1 ದಿನ 2 ದಿನ ಟೈಮ್ ತಗಲುತ್ತೆ ಇದಕ್ಕೆ ಏನು ಅಂತ ಕ್ಲಿಯರ್ ಕಟ್ ಆಗಿ ಬರೋದಕ್ಕೆ. ಎಲ್ಲೂ ಕೂಡ ಅಷ್ಟು ಅಪ್ಡೇಟ್ ಏನು ಇಲ್ಲ. ಬಟ್ ಏನಂತಂದ್ರೆ ಸೆಪ್ಟೆಂಬರ್ 22ನೇ ತಾರೀಕಿಗೆ ಮುಂದೂಡಿದ್ದಾರೆ ಆಯ್ತಾ. ಮಾಡಿ ಅಂತ ಹೇಳಿದಾರೋ ಇಲ್ವೋ ಅಂತ ನನಗೂ ಕೂಡ ಗೊತ್ತಿಲ್ಲ. ಸೊ ಯಾರೇ ವಿಡಿಯೋ ಮಾಡಿದ್ರು ಕೂಡ ಎಲ್ಲಾರ್ದು ಇದು ಒಂದೇನೆ ಅಭಿಪ್ರಾಯ ಆಗಿರುತ್ತೆ. ಸೊ ಯಾರೆಲ್ಲ ಆಟೋ ಓಡಿಸ್ತೀರಾ ನೀವು ಆರಾಮಾಗಿ ಓಡಿಸ್ಕೊಳ್ಳಿ. ಇದೇನಿದೆ ಸಂಘ ಸಂಘಟನೆಯವ್ರು ಏನಿದ್ದಾರೆ ಅವರು ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಸೊ ಅವ್ರ ಮೇಲೆ ಬಿಟ್ರೆ ಆಯ್ತು. ಏನೇ ಅಪ್ಡೇಟ್ ಇದ್ರು ಕೂಡ ಇದೇ ಚಾನಲ್ ಮುಖಾಂತರವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಟ್ಯಾಕ್ಸಿ ಮಾಡ್ಬೇಕು ಅಂತ ಹೊರಟಿದ್ದೀರಾ, ನಾನ್ ನಿಮ್ಗೆ ಹೇಳೋದೇನಂತಂದ್ರೆ ಹಿಂದೆ ಮುಂದೆ ತಿಳ್ಕೊಂಡು ಸ್ವಲ್ಪ ಮಾಡಿ ಇವರ ಆಟಕ್ಕೆ ನೀವು ಬಲಿ ಪಶು ಆಗಕ್ ಹೋಗ್ಬೇಡಿ. ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಏನಾಗಿದೆ ಏನ್ ಅಪ್ಡೇಟ್ಸ್ ಅಂತ ಅಂದ್ಬಿಟ್ಟು ಒಂದ್ ದಿನ 2 ದಿನ ಸ್ವಲ್ಪ ವೆಯ್ಟ್ ಮಾಡ್ಕೊಂಡು ಮತ್ತೆ ಡ್ಯೂಟಿ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವ್ರುಗಳೆಲ್ಲ ಬಂದು ಏನ್ ಗೊತ್ತಾ ನಮ್ಮ ಮೇಲೆನೆ ಎಲ್ಲ ಟ್ರಯಲ್ ಮಾಡಕ್ಕೆ ಇವ್ರು ಬರ್ಲಿ ರೋಡ್ಗೆ ನೋಡೋಣ, ಬರೋದಿಲ್ಲ. ಯಾಕೆ ಹೇಳಿ, ಮಾಡಿಸ್ಬೇಕಿರೋದು ಟ್ರಯಲ್ ನಮ್ ಕಡೆಯಿಂದಾನೆ. ಆ ಟ್ರಯಲ್ ಮಾಡ್ಸೋಕ್ಕೋಸ್ಕರ ಈ ತರ ಒಂದೊಂದು ಗಿಮಿಕ್, ಇವರೊಂದು ಆಟ, ಈ ತರ ಒಂದು ತಂದಿಟ್ಟು ತಮಾಷೆ ನೋಡುವಂತಹ ಎಲ್ಲ ಸಾಧ್ಯತೆಗಳೇ ಇರೋದ್ರಿಂದಾಗಿ ಸ್ವಲ್ಪ ಯೋಚನೆ ಮಾಡ್ಕೊಂಡು ಬನ್ನಿ ಮಾಡಿ ಅಂತ ಹೇಳಿದ್ರೆ ಆರ್ಡರ್ ಇತ್ತು ಅಂತಂದ್ರೆ ಮಾಡ್ಬೋದು. ಅದ್ರಲ್ಲಿ ಯಾರು ಏನ್ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಎಲ್ಲರೂ ಕೋರ್ಟ್ಗೆ ತಲೆ ಬಾಗ್ಲೇಬೇಕಾಗುತ್ತೆ, ಕೋರ್ಟ್ ಡಿಸಿಷನ್ಗೆ. ಸೊ ಈ ತರ ಇದೆ ಸ್ನೇಹಿತರೆ. ಏನೇ ಅಪ್ಡೇಟ್ ಇದ್ರು ಕೂಡ ಇದೇ ಚಾನಲ್ ಮುಖಾಂತರವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.